ಸಿಟಿ ರವಿ ಅವರ ಬಿಡುಗಡೆಗೆ ಆದೇಶ ಪ್ರಕಟ ಆಗಿದೆ. ಸಿಟಿ ರವಿ ಅವರ ಪರವಾಗಿ ಇಲ್ಲಿ ಈಗ ತೀರ್ಪು ಬಂದಿದೆ. ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಆದೇಶಕ್ಕೆ ಈಗ ಕೋರ್ಟ್ ಆದೇಶವನ್ನ ನೀಡಿದೆ. ಸಿಟಿ ರವಿ ಅವರ ಬಿಡುಗಡೆಗೆ ಆದೇಶ. ಯಾವ ಸಿಟಿ ರವಿ ಅವರನ್ನ ಬೆಳಗಾವಿಯಿಂದ ಬೆಂಗಳೂರಿಗೆ NH4 ಅಲ್ಲಿ ಕರ್ಕೊಂಡ್ ಬರಲಾಗ್ತಾ ಇದೆಯೋ ಆ ಮಾರ್ಗ ಮಧ್ಯೆ ಸಿಟಿ ರವಿ ಅವರಿಗೆ ಒಂದು ಖುಷಿಯ ಸಂಗತಿ. ನಿನ್ನೆಯಿಂದ ಆದಂತ ಹೈಡ್ರಾಮಗಳು ಸಮಸ್ಯೆಗಳ ನಡುವೆನೂ ಸಿಟಿ ರವಿ ಅವರಿಗೆ ಒಂದು ಆಶಾದಾಯಕವಾದಂತ ಸಂಗತಿ ಈಗ ಪ್ರಕಟ ಆಗ್ತಾ ಇರುವಂತದ್ದು. ಹೈಕೋರ್ಟ್ ನಿಂದ ಸಿಟಿ ರವಿ ಅವರ ಬಿಡುಗಡೆಗೆ ಆದೇಶ ಪ್ರಕಟ ಆಗಿದೆ. ಎಸ್, ಬಹಳ ಬಹಳ ಆತಂಕದಲ್ಲಿದ್ರು ಸಿಟಿ ರವಿ. ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಅದನ್ನೇ ಹೇಳ್ತಾ ಇತ್ತು. ಆದ್ರೆ ಈಗ ಅವರು ಬೆಂಗಳೂರು ತಲುಪೋದ್ರೊಳಗಡೆನೆ ಅವರ ಬಿಡುಗಡೆಗೆ, ತಕ್ಷಣವೇ ಬಿಡುಗಡೆಗೆ ಆದೇಶವನ್ನ ಹೈಕೋರ್ಟ್ ಕೊಟ್ಟಿದೆ. ಈ ಕೇಸನ್ನೇ ಬಿಗ್ ರಿಲೀಫ್, ನಿಜವಾಗ್ಲು ಈ ಕೇಸನ್ನೇ ರದ್ದುಗೊಳಿಸಿ ಅಂತ ಅವ್ರೇನು ಅರ್ಜಿ ಹಾಕೊಂಡಿದ್ರು ಹೈಕೋರ್ಟ್ಗೆ, ಆ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ಹೈಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಸಿಟಿ ರವಿ ಅವರನ್ನ ತಕ್ಷಣವೇ ಬಿಡುಗಡೆ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. ಹಾಗಾಗಿ ಸಿಟಿ ರವಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಯಾವ ಕಸ್ಟಡಿಗೆ ಒಳಪಡ್ತಾರೆ, ಅವರಿಗೆ ಇನ್ನು ಬೇಲ್ ಅರ್ಜಿ ವಿಚಾರಣೆ ಏನಿದೆ ಅದು ನಾಳೆ ಮುಂದೂಡಿಕೆಯಾಗಿದೆ. ಎಲ್ಲಾ ವಿಷಯಗಳೆಲ್ಲವೂ ಕೂಡ ಇಲ್ಲಿಗೆ ಬರಲ್ಲ. ಅವರಿಗೆ ತಕ್ಷಣವೇ ಅವರನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶ ಕೊಟ್ಟಿರೋದ್ರಿಂದ ಬಿಗ್ ರಿಲೀಫ್ ಸಿಟಿ ರವಿ ಪಾಲಿಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಇದೇ ವಿಚಾರ ಅಂತಾನೆ ಅವರು ಇವತ್ತು JMFC ಕೋರ್ಟ್ಗೆ ಹೋದ್ರು. ಅಲ್ಲಿ ತಾನು ಹೊರಗೆ ಬರಬೇಕು ಅನ್ನುವಂತ ನಿಟ್ಟಿನ ಪ್ರಯತ್ನಗಳಾಯ್ತು, ಅಲ್ಲಿ ಸಕ್ಸಸ್ ಆಗಿಲ್ಲ. ಅದಾದ ನಂತರ ಇವತ್ತು ಜನಪತಿಗಳ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಜಾಮೀನಿಗೆ ಸಂಬಂಧಪಟ್ಟಾಗೇನೆ ವಿಚಾರಣೆ ನಡೀತು. ಅಲ್ಲೂ ಕೂಡ ಅದು ನಾಳೆಗೆ ಮುಂದೂಡಿತ್ತು. ಬಹುಶಃ ಇವತ್ತು ಸಿಟಿ ರವಿ ಅವರ ಕತೆ ಏನು ಅನ್ನುವಂಥದ್ದನ್ನ ಸಹಜವಾದಂತ ಆತಂಕ ಅವರಲ್ಲಿತ್ತು. ಆದ್ರೆ ತನಿಖೆಗೆ ಸಹಕರಿಸಬೇಕು ಅನ್ನುವಂತ ಷರತ್ತನ್ನ ನೀಡಿ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸಿಟಿ ರವಿ ಅವರ ಬಿಡುಗಡೆಗೆ ಆದೇಶ ಮಾಡಿದೆ. ಬಟ್ ಒಂದು ವಿಚಾರ ಅಂತಂದ್ರೆ FIR ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಸಲ್ಲಿಸಲಾಗಿದ್ದಂತ ಅರ್ಜಿ ಇದು. ಅದ್ರ ವಿಚಾರವಾಗಿ ಎಲ್ಲೂ ಕೂಡ ಆದೇಶ ಪ್ರಕಟ ಆಗಿಲ್ಲ. ಬಹುಶಃ ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಮುಂದಿನ ಹಂತದಲ್ಲಿ ವಿಚಾರಣೆ ನಡೆಸಬಹುದು, ಆ ವಿಚಾರಣೆಯನ್ನ ಮುಂದೂಡಬಹುದು ಅಂತ ಕಾಣಿಸುತ್ತೆ. ಆದರೆ ಕೋರ್ಟ್ ಇಲ್ಲಿ ಮೇಲಿನ ಮೇಲೆ ಪ್ರಶ್ನೆ ಮಾಡಿದಂಥದ್ದು ಅಂತ ಅಂದ್ರೆ ಸಿಟಿ ರವಿ ಅವರನ್ನ ಬಂಧಿಸಿದಂತ ರೀತಿ, ಆ ಸಂದರ್ಭ, ಅವ್ರ ಜೊತೆಗೆ ಪೊಲೀಸರು ಅಥವಾ ವ್ಯವಸ್ಥೆ ನಡ್ಕೊಂಡಂತ ರೀತಿ, ಇದು ಮೇಲಿಂದ ಮೇಲೆ ನಿನ್ನೆಯಿಂದನೂ ಕೂಡ ಪ್ರಶ್ನಾರ್ಥಕವೂ ಆಗ್ತಾ ಇತ್ತು. ಯಾಕಂದ್ರೆ ಪೊಲೀಸರು ಏನೇ ಕಾರಣಗಳನ್ನ ಕೊಡ್ತಾ ಇರ್ಬೋದು, ಅದು ಭದ್ರತೆನೋ ಮತ್ತೊಂದೋ ಮಗದೊಂದೋ, ಅವ್ರನ್ನ ರಾತ್ರಿ ಇಡೀ ವೆಹಿಕಲ್ ಅಲ್ಲಿ ಇಟ್ಕೊಂಡು ಸುತ್ತಿಸಲಾಗಿದೆ. ಬೆಳಗ್ಗೆ 5-6 ಗಂಟೆ ತನಕನೂ ಕೂಡ ಸುತ್ತಿದ್ದಾರೆ. ಅವ್ರು ಹೇಳ್ದಂಗೆ 3 ಡಿಸ್ಟ್ರಿಕ್ಟ್ ಗಳನ್ನ ಓಡಾಡಿಸಿದ್ದಾರೆ. ನಂಬರ್ 1. ಎರಡನೇದು, ಅವ್ರ ಜೊತೆಗಿದ್ದಂತ ಸಂದರ್ಭದಲ್ಲೇ ಅವರ ತಲೆಗೆ ಬಿದ್ದಿದ್ದಂತ ಪೆಟ್ಟು, ಅವ್ರ ಮುಖದ ಮೇಲೆ ಹರಿದಿದ್ದಂತ ರಕ್ತ. ನಂಬರ್ 2. ನಂಬರ್ 3 ಅಂತ ಅಂದ್ರೆ ರಿಪೋರ್ಟ್ ಕೂಡ ಸರಿಯಾಗಿ ಮೆಡಿಕಲ್ ರಿಪೋರ್ಟ್ ಅನ್ನ ಮೇಂಟೈನ್ ಮಾಡಿಲ್ಲ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೇನೆ ಅವರಿಗೆ ಸ್ಕ್ಯಾನಿಂಗ್ ಕೂಡ ಮಾಡಿದೀರಾ, ಬಟ್ ಏನು ರಿಪೋರ್ಟ್ ಓದೋ ರೀತಿಯಾಗಿಲ್ಲ. ಇದೆಲ್ಲದ ಪ್ರಶ್ನೆ ಜೊತೆಗೇನೆ ನೋಟಿಸ್ ಅನ್ನ ಕೊಟ್ಟಿಲ್ಲ. ಯಾವುದೇ ರೀತಿಯಾಗಿನೂ ಕೂಡ ನಿಮ್ಗೆ ನೋಟಿಸ್ ಅನ್ನ ಕೊಡದಿತ್ತಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರಲ್ಲ ಅಥವಾ ವಶಕ್ಕೆ ಪಡೆದ್ರಲ್ಲ, ಇದು ಸರಿನಾ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಇಟ್ಟಿತ್ತು. ಓವರ್ ಆಲ್ ಆಗಿ ಇಲ್ಲಿ ಯಾವ ಪೊಲೀಸರು ಇಷ್ಟೊಂದು ಅತಿರೇಕದಿಂದ ವರ್ತಿಸಿದ್ರು ಅನ್ನುವಂಥದ್ದು ಸಿಟಿ ರವಿ ಅವರ ಕೋಪ ಆಗಿತ್ತೋ, ಅದೇ ಪೊಲೀಸರ ವರ್ತನೆ ಬಹುಶಃ ಇವತ್ತು ಅವರಿಗೆ ರಿಲೀಫ್ ಆಗುವಂತ ನಿಟ್ಟಿನಲ್ಲಿ ಅನುಕೂಲ ಆಗಿದೆ ಅಂತ ಕಾಣಿಸುತ್ತೆ. ಜಡ್ಜ್ ಮೆನ್ಷನ್ ಮಾಡಿರೋ ವಿಚಾರವನ್ನ ನೋಡಿದ್ರೆ ಇಲ್ಲಿ ಒಂದು ಪ್ರಮುಖ ಆಗುತ್ತೆ ಮಾಲ್ತೇಶ್, ಇಲ್ಲಿ ಒಂದು ನಮಗೆ ಗಮನಕ್ಕೆ ಬರಬೇಕು. ಪ್ರಕರಣ ಎಲ್ಲೂ ಮುಕ್ತಾಯ ಆಗ್ತಿಲ್ಲ. ಪ್ರಕರಣ ಇದೆ, ತನಿಖೆಗೆ ಸಹಕರಿಸಬೇಕು ಅನ್ನುವಂತ ಷರತ್ತನ್ನ ಹೈಕೋರ್ಟ್ ವಿಧಿಸಿದೆ. ಈಗ ಮಧ್ಯಂತರ ಆದೇಶ ಏನ್ ಕೊಟ್ಟಿದೆ ಹೈಕೋರ್ಟ್, ತಕ್ಷಣವೇ ಬಿಡುಗಡೆ ಮಾಡಿ. ಅಂದ್ರೆ ಅರೆಸ್ಟ್ ಏನಾಗಿದ್ದಾರೆ, ಅವ್ರೀಗ ಕಸ್ಟಡಿಲಿ ಇರ್ಬೇಕಾ ಅಥವಾ ಜೇಸಿಗೆ ಕೊಡ್ಬೇಕಾ ಆ ವಿಷಯ ಬರಲ್ಲ. ತಕ್ಷಣವೇ ಅವರನ್ನ ಬಿಡುಗಡೆ ಮಾಡ್ಬೇಕು, ಅವ್ರ ಮನೆಗೆ ಹೋಗಬಹುದು. ಆದ್ರೆ ಈ ಪ್ರಕರಣ ಹಾಗೆ ಇರುತ್ತೆ. ಈ ಪ್ರಕರಣದ ತನಿಖೆಗೆ ಅವರು ಸಹಕರಿಸಬೇಕಾಗತ್ತೆ. ಆ ಷರತ್ತನ್ನ ವಿಧಿಸಿದೆ. ಯಾಕಂದ್ರೆ ಹೈಕೋರ್ಟ್ ಮೆಟ್ಟಿಲು ಸಿಟಿ ರವಿ ಅವರು ಏರಿದ್ ಯಾಕೆ, ಈ ಮೂರ್ ಕಡೆ ಮೂರ್ ಕೋರ್ಟಿನ ವಿಚಾರ ನಾವು ಗಮನಿಸ್ತಾ ಇದ್ವಿ. ಒಂದು JMFC ಕೋರ್ಟ್, ಆ ನಂತರ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ವಿಚಾರ, ನಂತರ ಹೈಕೋರ್ಟ್ನ ವಿಚಾರ. ಹೈಕೋರ್ಟ್ ನಲ್ಲಿ ಅವರು ಕೇಸನ್ನೇ ರದ್ದು ಮಾಡಿ ಅಂತ ಹೇಳ್ತಾ ಇದ್ರು. ಆದ್ರೆ ಕೇಸ್ ರದ್ದು ಮಾಡುವಂತಹ ಆದೇಶ ಕೊಟ್ಟಿಲ್ಲ ಹೈಕೋರ್ಟ್. ಕೇಸ್ ಇದೆ, ಆದ್ರೆ ಈ ಪ್ರಕರಣದಲ್ಲಿ ಕೇಸನ್ನ ಹ್ಯಾಂಡಲ್ ಮಾಡಿದಂತಹ ರೀತಿ ಇದೆಯಲ್ಲ, ಅದರಲ್ಲೂ ಅವರನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ನಡ್ಕೊಂಡಂತಹ ರೀತಿ ಇದೆಯಲ್ಲ, ಅದು ಇಲ್ಲಿ ಆಕ್ಷೇಪಾರ್ಹ ಆಗಿರುವಂತಹ ಹಿನ್ನೆಲೆಯಲ್ಲಿ ತಕ್ಷಣವೇ ಅವರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಬಿಗ್ ರಿಲೀಫ್ ಅನ್ನ ಹೈಕೋರ್ಟ್ ಕೊಡ್ತಾ ಇದೆ. ಹಾಗಾಗಿ ಇದು ಮಧ್ಯಂತರ ಆದೇಶ. ಬಹುಶಃ ಈ ಕೇಸ್ ಇದು ಎಲ್ಲಿ ವಿಚಾರಣೆ ನಡೀಬೇಕು ಏನು, ಇದು ಮತ್ತೊಂದು ರೀತಿಯಾದಂತ ಸಾಂವಿಧಾನಿಕವಾದಂತ ಚರ್ಚೆಗಳು ಹುಟ್ಟಬಹುದಾದಂತ ವಿಚಾರ ಇದು. ಯಾಕಂತ ಅಂದ್ರೆ ಅಗೈನ್ ಇದು ಸದನ ನಡೀತಾ ಇದ್ದಂತ ಸಂದರ್ಭದಲ್ಲಿ ಆಗಿರುವಂತದ್ದು ಅನ್ನುವಂಥದ್ದು ನಾವು ಗಮನಿಸಬೇಕಾದಂತ ವಿಚಾರ. ಆದ್ರೆ ಆ ಸದನದಲ್ಲಿ ಕಲಾಪದಲ್ಲಿ ಬ್ರೇಕ್ ಕೊಟ್ಟಂತ ಸಂದರ್ಭದಲ್ಲಿ ಇದಾಗಿರೋದು, ಹಂಗಾಗಿ ನಮ್ಮ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ವಾದ ಹುಡ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ಫಸ್ಟ್ ಆಫ್ ಆಲ್ ಕ್ವಶನ್ ಮಾರ್ಕ್ ಆಗಿರುವಂತದ್ದು. ಹಾಗಾಗಿ ಆ ರದ್ದು ಕೋರುವಂತ ತೀರ್ಪನ್ನ ಕೋರ್ಟ್ ಇಲ್ಲಿ ಆತುರವಾಗಿ ಬಿದ್ದು ಯಾವುದೇ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ಇದು ಯಾರ ಕಾರ್ಯವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ, ಅದು ಮುಂದಿನ ಹಂತದಲ್ಲಿ ಡಿಸೈಡ್ ಆಗಬೇಕು. ಅದನ್ನ ಮುಂದಕ್ಕಿಟ್ಟಿರುವಂತಹ ಕೋರ್ಟ್ ಈಗ ತುರ್ತಾಗಿ ಏನಾಗಬೇಕಾಗಿರೋದು, ಈಗ ತುರ್ತಾಗಿ ಇವರು ಬಂಧಿಸಿರುವಂತ ರೀತಿ ಸರಿನಾ, ನೋಟಿಸ್ ಕೊಟ್ಟಿದ್ರ, ಇದು ಕಾನೂನು ವ್ಯಾಪ್ತಿಯಲ್ಲೇ ಇದೆ ಅಥವಾ ಕಾನೂನು ಬಾಹಿರವಾಗಿ ಆಕ್ಟ್ ಮಾಡಿದಾರ.
ಕಾನೂನು ಬಾಹಿರವಾಗಿ ಆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೋರ್ಟ್ ಗಮನಕ್ಕೆ ಬಂದಿರುವಂತಹ ಸಂಗತಿ. ಆ ಕಾರಣಕ್ಕಾಗಿನೇ ಸಿಟಿ ರವಿ ಅವರನ್ನ ಕೂಡಲೇ ರಿಲೀಸ್ ಮಾಡಬೇಕು ಅನ್ನುವಂತ ತೀರ್ಪನ್ನ ಹೈಕೋರ್ಟ್ ಕೊಟ್ಟಿದೆ. ಈಗ ಸದ್ಯ ಅವರು ಬಹುಶಃ ಇನ್ನೇನು ಅವರು ಹುಬ್ಳಿ ಧಾರವಾಡ ದಾಟಿದ್ದಾರೆ ಅಂತ ಕಾಣಿಸುತ್ತೆ. ಈ ಟೈಮ್ ನಲ್ಲಿ ಸಿಟಿ ರವಿ ಅವರಿಗೆ ಒಂದು ಬಿಗ್ ರಿಲೀಫ್ ಇದೆ. ಎಸ್, ಆದ್ರೆ ಒಂದಂತೂ ಸ್ಪಷ್ಟ, ಎಲ್ರಿಗೂ ಪಾಠ ಆಗ್ತಾ ಇರುವಂತಹ ಕೇಸ್ ಅಂತ ಅನಿಸುತ್ತೆ. ಇದನ್ನ ಗಮನಿಸ್ತಾ ಹೋದ್ರೆ ನಾವು ಗಮನಿಸ್ತಾ ಇದೀವಿ. ಶಿಗ್ಗಾವಿ ಪ್ರವಾಸಿ ಮಂದಿರದಿಂದ ಹೊರಟಿದ್ದಾರೆ ಸಿಟಿ ರವಿ. ಅಂದ್ರೆ ದಾರಿ ಮಧ್ಯೆ ಇದ್ದಾರೆ, ಊಟಕ್ಕಾಗಿ ಶಿಗ್ಗಾವಿ ಐಬಿ ಕರೆದೊಯ್ದಿದ್ದಾರೆ ಪೊಲೀಸರು. ನಿನ್ನೆ ಇಡೀ ಅವ್ರನ್ನ ಸುತ್ತಾಡಿಸಿದ್ರಲ್ಲ, ಊಟ ಕೂಡ ಕೊಡ್ಲಿಲ್ಲ ಅನ್ನುವಂತ ಆಕ್ಷೇಪ ಕೂಡ ಮಾಡಿದ್ರು ಅವರು. ಬೆಳಗಾಗೋ ಹೊತ್ತಿಗೆ ಅವರನ್ನ ನೋಡಿದಾಗ ಗೊತ್ತಾಗ್ತಿತ್ತು ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ. ಬಂಕಾಪುರ ಟೋಲ್ ಬಳಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ನಾವು ಧಾರವಾಡ ಬಳಿ ಕೂಡ ಗಮನಿಸಿದ್ವಿ. ಅವ್ರ ಕಾರನ್ನ ತಡೆಯುವಂತ ಪ್ರಯತ್ನ ಆಯ್ತು. ನಂತರ ವಿಜೇಂದ್ರ ಅವರು ಕೇಳ್ಕೊಳ್ತಾರೆ, ಇಲ್ಲ ಬಿಟ್ಬಿಡಿ ಇವ್ರನ್ನ ಅಂತ ಹೇಳಿ. ನಂತರ ಅವರು ಸಿಟಿ ರವಿ ಅವರ ಪರವಾಗಿ ಘೋಷಣೆ ಕೂಗ್ತಾ ಬಿಟ್ಕೊಡ್ತಾರೆ. ಅಲ್ಲಿಂದ ಮುಂದೆ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಶಿಗ್ಗಾವಿ ಪ್ರವಾಸಿ ಮಂದಿರದಿಂದ ಸಿಟಿ ರವಿ ಅವರು ಹೊರಟಿದ್ದಾರೆ, ಬೆಂಗಳೂರಿಗೆ ತಲುಪ್ತಾರೆ. ಆದ್ರೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಒಂದವ್ರಿಗೆ ಬಿಗ್ ರಿಲೀಫ್ ಅಂತಂದ್ರೆ, ಪೊಲೀಸರೇನು ಅವರಿಗೆ ಫುಲ್ ಪ್ರೊಟೆಕ್ಷನ್ ಕೊಟ್ಟು ನಿಮ್ಮ ಸೇಫ್ಟಿಗೋಸ್ಕರ ನಾವು ನಿಮ್ ಜೊತೆ ಬರ್ತಾ ಇದೀವಿ ಅಂತ ಇದ್ರು, ಅವರ ಸೇಫ್ಟಿಯಲ್ಲಿ ಅವ್ರ ಪ್ರೊಟೆಕ್ಷನ್ ಅಲ್ಲಿ ಇರಬೇಕಾದ ಅಗತ್ಯ ಇಲ್ಲ, ಮನೆಗೆ ಹೋಗಬಹುದು. ಇದು ಹೈಕೋರ್ಟ್ ಕೊಟ್ಟಿರುವಂತಹ ಬಿಗ್ ರಿಲೀಫ್. ಆದ್ರೆ ಈ ಕೇಸ್ ಇಲ್ಲೇ ಇರುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಮಾಲ್ತೇಶ್, ಇದು ಎಲ್ರಿಗೂ ಒಂದು ಪಾಠ ಅಂತ. ಪಾಠ ಅಂತಂದ್ರೆ ನಾವ್ ಎಲ್ಲಾ ಆಂಗಲ್ ಗಳಲ್ಲಿ ಗಮನಿಸ್ತಾ ಇದ್ದಾಗ, ಒಂದು ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಸೆಷನ್ ನಲ್ಲಿ ಅವರು ನಡ್ಕೊಂಡಂತಹ ರೀತಿ ಏನಿದೆ ಅದನ್ನ ಆಕ್ಷೇಪಿಸಿದೆ, ಅದನ್ನ ಅಸಮಾಧಾನ ವ್ಯಕ್ತಪಡಿಸಿದೆ ಕೋರ್ಟ್. ಅದ್ರ ಬಗ್ಗೆ ಹೇಳ್ತು ನನಗೆ ಸಮಾಧಾನ ಇಲ್ಲ ಅಂತ. ಅದು ಕೂಡ ಒಂದು ಪಾಠ ಆಗತ್ತೆ. ಪೊಲೀಸರು ನಡ್ಕೊಂಡಂತಹ ರೀತಿ ಅದು ಕೂಡ ಪಾಠ. ಎಸ್, ಈ ಮಧ್ಯೆ ಅಫ್ಕೋರ್ಸ್ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಯಾಕಂದ್ರೆ ಸಿಟಿ ರವಿ ಅವರು ಬಿಡುಗಡೆ ಆಗ್ಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ರು. ಬಿಡುಗಡೆ ಆಗಿದೆ. ಮಧ್ಯಂತರ ಆದೇಶ ಹೈಕೋರ್ಟ್ ಕೊಟ್ಟಿದೆ. ಹಾಗಾಗಿ ರಿಲೀಫ್ ಸಿಕ್ಕಿರೋದ್ರಿಂದ ಆ ಸಂಭ್ರಮ ಬಿಜೆಪಿಯವರಲ್ಲಿ ಮನೆ ಮಾಡಿದೆ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂಗೆ ಮತ್ತೊಂದು ಸಂಗತಿ ಅಂದ್ರೆ, ಚಿಕ್ಕಮಗಳೂರು ಬಂದ್ಗೂ ಕೂಡ ಇವತ್ತು ಕರೆ ಕೊಡಲಾಗಿತ್ತು. ಆ ಬಂದ್ ಯಾವ ಮಟ್ಟಿಗೆ ಆಗಿದೆ ಏನು ಎತ್ತ ಅದರ ನಂತರದ ಹಂತಲ್ಲಿ ನಾವು ನೋಡೋಣ. ಬಟ್ ವಿಚಾರ ಅಂತಾನೆ, ಇವತ್ತು ಬೆಳಗ್ಗೆಯಿಂದ ಕೆಲವು ವೆಹಿಕಲ್ಗಳನ್ನು ಕೂಡ ಸುಟ್ಟಾಕಿದ್ದಾರೆ ಅಲ್ಲಿ. ಆ ಮಟ್ಟಿಗೆ ಸಿಟ್ಟಾಗಿದ್ರು ಕಾರ್ಯಕರ್ತರು. ಈಗ ಖುಷಿ ಆಗಿದ್ದಾರೆ, ಜಯ ಘೋಷಗಳನ್ನ ಕೂಗ್ತಾ ಇದ್ದಾರೆ. ಗೊತ್ತಿಲ್ಲ ಅವ್ರು ಏನಾದ್ರು ಹೇಳಿದ್ರು ಅಂತ ಆರೋಪಿಸಲಾಗ್ತಾ ಇರುವಂತ ಪದ ಏನಿದೆಯಲ್ಲ, ಅದೇ ಅವ್ರ ಫ್ಯಾನ್ಸಿಗೆ ಏನಾದ್ರು ಬಹಳ ಖುಷಿ ತಂದಿದೆಯೋ ಏನೋ ಗೊತ್ತಿಲ್ಲ. ಘೋಷಣೆ ಕೂಗುವಂತ ಸಂದರ್ಭದಲ್ಲೂ ಬಹುಶಃ ಅದೇ ಪದಗಳನ್ನ ಮೇಲಿನ ಮೇಲೆ ಹೇಳ್ತಾ ಇರುವಂತದ್ದು ಇವ್ರ ವಿಚಾರ ಅಲ್ಲ, ಇವ್ರಿಗೆಂತ ನಾಯಕ ಅನ್ನುವಂತ ಪ್ರಶ್ನೆ ಹುಡ್ದಂಗೆ ಮಾಡುತ್ತೆ. ಹಾಗಾಗಿ ತಮ್ಮ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕು. ಯಾವ್ದನ್ನ ಅಲ್ಲಿ ಬಳಸಿದ್ದೇ ಮಹಾ ತಪ್ಪು ಅನ್ನುವಂಥದ್ದಿದೆ. ಇವ್ರು ನೋಡ್ರೆ ರೋಡ್ ತುಂಬಾ ಕೂಕೊಂಡು ಓಡಾಡ್ತಾ ಇದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಬಟ್ ಪ್ರತಿಮಾ ಅವ್ರು ಹೇಳ್ದಂಗೆ ವಿಚಾರ ಅಂತಂದ್ರೆ ಇಲ್ಲಿ ಯಾರಿಗಿದು ಮೇಲುಗೈ ಆಯ್ತು, ಯಾರಿಗ ಹಿನ್ನಡೆ ಆಯ್ತು ಅನ್ನುವಂಥದ್ದಲ್ಲ, ಇಬ್ರಿಗೂ ಹಿನ್ನಡೆನೆ. ಜನಪ್ರತಿನಿಧಿಯಾಗಿ ಹೆಂಗಿರ್ಬೇಕು. ಒಬ್ರು ಕೊಲೆಗಾರ ಅಂದ್ರಂತೆ, ಅದಕ್ಕೆ ವಿರುದ್ಧವಾಗಿ ಇವ್ರು ಇನ್ನೊಂದು ಪದವನ್ನ ಬಳಸಿದ್ರಂತೆ. ಅವ್ರು ಕೊಲೆಗಾರ ಅಂದಿದ್ದು ತಪ್ಪು, ಅದಕ್ಕೆ ಅವ್ರು ಇನ್ನೊಂದು ಪದ ಬಳಸಿದಂಥದ್ದು ಅದಕ್ಕಿಂತ ದೊಡ್ಡ ತಪ್ಪು. ಅದು 100ಕ್ಕೆ 100. ಆದ್ರೆ ಒಬ್ಬ ಜನಪ್ರತಿನಿಧಿ ಆದಂಥವ್ರು ಹೇಗಿರ್ಬೇಕು ಅನ್ನುವಂಥ ಪಾಠವನ್ನ ಕೋರ್ಟ್ನಿಂದ ಹೇಳಿಸ್ಕೊಳ್ಳುವಂತ ಸ್ಥಿತಿ ಬಂದಿದೆಯಲ್ಲ ನಿಮಗೆ. ಈಗಿನ ಸರ್ಕಾರ, ಈಗಿನ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಒಂದು ಪಾಠ, ಇಂಥ ಪಾಠ ಹೇಳಿಸ್ಕೊಂಡಂತವರಿಗೂ ಕೂಡ ನಾಚಿಕೆ ಆಗ್ಬೇಕಾದಂತ ಸಂದರ್ಭ ಇದು. ಎಸ್, ಇದು ನಿಜಕ್ಕೂ ಪಾಠ ಕಲಿಲೇಬೇಕಾಗಿದೆ. ಎಸ್, ಈಗ ಬೆಂಬಲಿಗರು ಅಂತ ಕರೆಸ್ಕೊಳ್ಳೋರು ಕೂಡ ಅವರ ವರ್ತನೆಯನ್ನ ಬದಲಾಯಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ನೋಡಿದ್ವಿ ಸೆಷನ್ ಅಲ್ಲಿ ಆದಂತಹ ಘಟನೆಯ ಬಳಿಕ ಸಿಟಿ ರವಿ ಮೇಲೆ ಅಟ್ಯಾಕ್ ಆಗುವಂತ ಸಂದರ್ಭ ಏನಿತ್ತು, ಅದು ಕೂಡ ಸಲ್ಲ. ಅದೇ ರೀತಿಯಲ್ಲಿ ಈಗ ಅವರಿಗೆ ಬೇಲ್ ಸಿಕ್ತು, ಅಂದ್ರೆ ಅವರಿಗೆ ರಿಲೀಫ್ ಸಿಕ್ತು, ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ತು ಅಂತ ಅನ್ನೋ ಕಾರಣಕ್ಕಾಗಿ ಸಂಭ್ರಮ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅಸಂವಿಧಾನಿಕ ಪದಗಳ ಬಳಕೆ ಮಾಡುವಂಥದ್ದು ಸಮರ್ಪಕ ಅಲ್ಲ. ಆ ಪಾಠವನ್ನ ಕಲಿಬೇಕಾಗಿದೆ. ನಾವು ನಾಗರಿಕ ಸಮಾಜವಾಗಿ, ನಾಗರಿಕರಾಗಿ ವರ್ತನೆಯನ್ನ ಮಾಡೋದನ್ನ ಕಲ್ತ್ಕೊಳ್ಬೇಕಾಗಿದೆ. ಬಹುಶಃ ಇದನ್ನು ನಮಗೆ ಕೋರ್ಟ್ ಹೇಳಬೇಕಾಗಿಲ್ಲ. ಮನೆಯಲ್ಲಿ ನಮಗೆ ಗೊತ್ತು ಹೇಗೆ ನಡ್ಕೋಬೇಕು, ಯಾವ ರೀತಿಯಲ್ಲಿ ಇರಬೇಕು, ಯಾವ ಪದ ಬಳಕೆ ಮಾಡಬೇಕು, ಯಾರಿಗೆ ಯಾವ ರೀತಿಯಲ್ಲಿ ಮಾತನಾಡಬೇಕು, ಗೌರವ ಘನತೆಯನ್ನ ಕಾಪಾಡ್ಕೊಳ್ಳೋದು ಹೇಗೆ, ಅದೆಲ್ಲವೂ ಕೂಡ ನಮಗೆ ಗೊತ್ತಿರೋ ವಿಚಾರ. ಅದನ್ನ ಮತ್ತೆ ಯಾರೋ ನೆನಪಿಸಬೇಕಾದಂತಹ ಅಗತ್ಯ ಇಲ್ಲ. ಬಹುಶಃ ಕೋರ್ಟ್ ಇವತ್ತು ದುರದೃಷ್ಟಕರ ಇಂಥದ್ದೊಂದು ಘಟನೆ ನಡೆದಿದ್ದು, ಜನಪ್ರತಿನಿಧಿಗಳ ವರ್ತನೆ ಈ ರೀತಿ ನಡೆದದ್ದು ದುರದೃಷ್ಟಕರ ಅಂತ ಅಂತು. ಅಂದ್ರೆ ಕೋರ್ಟ್ನಿಂದ ನಾವು ಹೇಳಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ. ಈಗ ಜನಪ್ರತಿನಿಧಿ ಅಂತ ಅನಿಸ್ಕೊಂಡವರು ಅವರೂ ತಪ್ಪುದಾರಿಯಲ್ಲಿ ನಡಿಬಾರ್ದು ನಿಜ. ಜೊತೆಗೆ ತಮ್ಮ ಬೆಂಬಲಿಗರು ಅಂತ ಕರೆಸ್ಕೊಳ್ಳೋರಿಗೂ ಕೂಡ ದಾರಿ ಯಾವುದು ಸರಿ ಅನ್ನೋದ್ರ ಬಗ್ಗೆ ಪಾಠ ಮಾಡಬೇಕಾದಂತಹ ಅಗತ್ಯ ಇದೆ ಅಂತ ಅನ್ಸುತ್ತೆ.